ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಏನಾಗುತ್ತೆ ಅಂದರೆ, ಎಲ್ಲ ಮಕ್ಕಳು ಒಂದು ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸಿರ್ತಾರೆ. ಆದರೆ ಅವರು ಚಿಕ್ಕವರಿದ್ದಾಗಿಂದಲೂ ಒಂದೇ ಶಾಲೆಯಲ್ಲಿ ಓದ್ಕೊಂಡು ಬಂದಿರ್ತಾರೆ. ಒಂದಿನ ಏನು ಮಾಡ್ತಾರೆ ಅಂದರೆ, ಟೀಚರ್ ಬರೋದು ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ಹೊಸ ಹುಡುಗಿಯನ್ನು ಯಾರೂ ನೋಡಿರೋದಿಲ್ಲ. ಆದರೆ ಇವಳು ತುಂಬ ಚಾಲಾಕಾಗಿರುತ್ತಾಳೆ. ತಾನೇ ಒಳಗೆ ಬರ್ತಾಳೆ. ಅಲ್ಲ ಜಗ್ ಮಂದಿ ಹುಡುಗರೆಲ್ಲ ಬಂದು ಕುಂತು ಬಿಟ್ಟಾರ. ನಂದು ಲೇಟ್ ಆಯ್ತು. ಇವತ್ತು ಹಂಗಂದ್ರೆ ಏನರ ಒಂದು ಪ್ರ್ಯಾಂಕ್ ಮಾಡೋ ತಡಿ ಅವ್ರಿಗೆ. ನಾನು ಟೀಚರ್ ಗತಿ ಹೋಗ್ಕೊಂಡಿರ್ತೀನಿ. ನನಗೆ ನಮಸ್ತೆ ಟೀಚರ್ ಅಂತಾರೆ ಅವರು. ಟೀಚರ್ ಬಂದು ಕುಂತಾರ. ಹೇಳ್ರಲಿ ನಮಸ್ತೆ ಟೀಚರ್. ಕುತ್ಕೊಳ್ಳಿ ಮಕ್ಕಳೇ, ಕುತ್ಕೊಳ್ಳಿ. ಇವತ್ತೊಂದು ನೀವು ಹೊಸ ಪಾಠ ಮಾಡೋಣ. ಕುತ್ಕೊಳ್ಳಿ. ದೀಕ್ಷಾಳಿಗೆ ಹೇಗೆ ವರ್ತನೆ ಮಾಡ್ಬೇಕಂತ ಒಂದು ಸ್ವಲ್ಪ ಗೊತ್ತಾಗ್ತಿರಲ್ಲ. ಆದರೂ ಹೇಗೋ ಮೇಂಟೈನ್ ಮಾಡಿಕೊಂಡು ಎಲ್ಲ ಹುಡುಗರಿಗೆ ನಂಬಿಸ್ಬಿಡ್ತಾಳೆ ಇವರು ಟೀಚರ್ ಅಂತ. ಅಷ್ಟೊತ್ತಿನಾಗೆ ಟೀಚರ್ ಬರುವ ಟೈಮ್ ಆಗಿರುತ್ತೆ. ಟೀಚರ್ ಬಂದು ಹೀಗೆ ಹೇಳ್ತಾರೆ, ಯಾರು ಇವಳು ನನ್ನ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ? ಏನಾದರೂ ಹೊಸ ಅಡ್ಮಿಷನ್ ಹುಡುಗಿನ? ಹಲೋ ಅಮ್ಮ, ಯಾರು ನೀನು ನನ್ನ ಬೆಂಚ್ ಮೇಲೆ ಕುಂತ್ಬಿಟ್ಟಿದ್ಯಾ? ಅಪ್ಪ ಟೀಚರ್ ಬಂದ್ರೆ ಹಂಗೆ ಏನು ಹೇಳಿ ಟೀಚರ್, ಅದು ಏನಿಲ್ರಿ, ಹಂಗೆ ಒಂದು ಪ್ರ್ಯಾಂಕ್ ಮಾಡೋದಂತೆ ಕುಂತಿದ್ದೆ ಟೀಚರ್. ಸಾರಿ ಇಲ್ಲಿ ಮಠ ಬಂದು ಕುಂತ್ಬಿಟ್ಟೀನಿ, ನಮ್ಗೆ ಗೊತ್ತಾಗಲಿಲ್ಲ ಟೀಚರ್. ಅಲ್ಲಿರುವ ಎಲ್ಲ ಮಕ್ಕಳಿಗೆ ಈ ಹುಡುಗಿ ಮೇಲೆ ತುಂಬ ಕೋಪ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಕ್ಲಾಸ್ ಸ್ಟಾರ್ಟ್ ಆದ ಮೊದಲೇ ದಿನನೇ ಇವಳು ಈ ಥರ ಮಾಡಿದ್ರಿಂದ ಎಲ್ಲರೂ ಟೀಚರ್ಗೆ ಹೇಳ್ತಾ ಇರ್ತಾರೆ, ಇವರಿಗೆ ಸರಿಯಾದ ಪನಿಷ್ಮೆಂಟ್ ಕೊಡಿ ಅಂತ. ಹೌದೌದು, ಇವಳು ಮಾಡಿದ ತಪ್ಪಿಗೆ ಯಾವುದಾದ್ರೂ ಒಂದು ದೊಡ್ಡ ಪನಿಷ್ಮೆಂಟೇ ಕೊಡ್ತೀನಿ ನೋಡಿ. ನಾನು ಇವತ್ತು ಮಾಡುತ್ತಿರೋ ಪಾಠನ ನೀನು ಇವತ್ತು ಹೋಗಿ 10 ಸತ ಬರ್ಕೊಂಡು ನಾಳೆ ಬೆಳಗ್ಗೆ ಬಂದು ಮುಟ್ಟಿಸ್ಬೇಕು ಅಷ್ಟೇ. ಅಯ್ಯೋ ಸತ್ನೆ, ನಾನು ಎಲ್ಲ ಹೋಮ್ವರ್ಕ್ ಬರೋ ಮಟ್ಟ ಅಂದ್ರೆ ಒಂದೇ ನಿಧಾನ ಬೇಕಿತ್ತು ನನಗಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ.